ಒಬ್ಬ ಹೆಣ್ಣು ಸಂಭೋಗ ಮಾಡದೆ ಎಷ್ಟು ದಿನ ಇರಬಹುದು? ನಿಮ್ಮಲ್ಲಿ ಹಲವರನ್ನು ಈ ಸಮಸ್ಯೆ ಕಾಡುತ್ತಾ ಇರಬಹುದು. ಸಂಭೋಗ ಮಾಡದೆ ಇಷ್ಟು ದಿನ ಆಯಿತು, ಆದರೂ ನನ್ನ ಹೆಂಡತಿ ಇದರ ಬಗ್ಗೆ ಏನು ಹೇಳುತ್ತಾನೆ ಇಲ್ವಲ್ಲ, ಅವಳಿಗೆ ಇದು ಇಷ್ಟಾನೇ ಇಲ್ವಾ ಅನಿಸುತ್ತಿರಬಹುದು. ಒಬ್ಬಳು ಹೆಣ್ಣು ಎಷ್ಟು ದಿನಗಳ ಕಾಲ ಸೆಕ್ಸ್ ಮಾಡದೇ ಇರಬಹುದು, ಅಥವಾ ಅವಳಿಗೆ ಅದರ ಅವಶ್ಯಕತೆ ಇರಲ್ಲ ಅನ್ನೋದರ ಬಗ್ಗೆ ಇವತ್ತಿನ ಈ ವಿಡಿಯೋದಲ್ಲಿ ನಾವು ತಿಳಿದುಕೊಳ್ಳೋಣ. ಬನ್ನಿ ಈ ವಿಷಯದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ತಿಳಿದುಕೊಳ್ಳೋಣ. ದಯವಿಟ್ಟು ಈ ವಿಡಿಯೋ ಪೂರ್ತಿಯಾಗಿ ನೋಡಿ. ಸ್ನೇಹಿತರೆ, ಹೆಣ್ಣಿಗೆ ಪ್ರತಿ ತಿಂಗಳು ಋತುಚಕ್ರದ ಸಮಯ ಬಂದಾಗ ಆಕೆಯ ದೇಹದಲ್ಲಿ ಸಾಕಷ್ಟು ಹಾರ್ಮೋನ್ ಬದಲಾವಣೆಗಳು ಆಗುತ್ತದೆ. ಇನ್ನೇನು ಋತುಚಕ್ರದ ಕೊನೆಯ ಕ್ಷಣಕ್ಕೆ ಬಂದಾಗ ಹೊಟ್ಟೆ ನೋವು, ಕ್ರಾಂಪಿಂಗ್, ರಕ್ತಸ್ರಾವ ಉಂಟಾಗುತ್ತದೆ. ಈ ಸಮಯದಲ್ಲಿ ಆಕೆಯ ಮೂಡು ಕೂಡ ಚೇಂಜ್ ಆಗುತ್ತದೆ. ಅಲ್ಲದೆ ಯೋನಿಯಲ್ಲಿ ಬಿಗಿತ ಉಂಟಾಗುತ್ತದೆ. ಇಂತಹ ಸಮಯದಲ್ಲಿ ಹಾರ್ಮೋನ್ಗಳ ಬದಲಾವಣೆಯಿಂದ ಹೆಣ್ಣು ಸಂಭೋಗದ ವಿಷಯದಲ್ಲಿ ಕಡಿಮೆ ಆಸಕ್ತಿಯನ್ನು ಹೊಂದುತ್ತಾಳೆ. ಅದೇ ರೀತಿ ಒಂದು ಬಾರಿ ಋತುಚಕ್ರ ಮುಗಿದ ನಂತರ ದೇಹದಲ್ಲಿ ಹಾರ್ಮೋನ್ಗಳು ನಿಯಂತ್ರಣಕ್ಕೆ ಬರುತ್ತದೆ. ಆಗ ಹೆಣ್ಣಿಗೆ ಮತ್ತೆ ಆಸಕ್ತಿ ಬರಲಾರಂಭಿಸುತ್ತದೆ. ಈ ಸಮಯದಲ್ಲಿ ಆಕೆ ನಿಮ್ಮೊಂದಿಗೆ ಬಹಳ ಪ್ರೀತಿಯಿಂದ ಇರುತ್ತಾಳೆ. ಆಕೆ ನಿಮ್ಮಿಂದ ಸುಖವನ್ನು ಬಯಸುತ್ತಾ ಇರುತ್ತಾಳೆ. ಇನ್ನೊಂದು ಮುಖ್ಯ ವಿಷಯ, ಸಂಭೋಗ ಅನ್ನೋದು ಹೆಣ್ಣಿಗೆ ಮಾನಸಿಕವಾಗಿ ಕನೆಕ್ಟ್ ಆಗಿರುತ್ತದೆ. ಆದರೆ ಗಂಡಿಗೆ ಅದು ಫಿಸಿಕಲ್ ಆಗಿ ಕನೆಕ್ಟ್ ಆಗಿರುತ್ತದೆ. ಹೆಣ್ಣಿಗೆ ಹಣದ ವಿಚಾರ, ಮನೆಯ ವಿಚಾರ, ಆಕೆಯನ್ನು ಟ್ರೀಟ್ ಮಾಡುವ ರೀತಿ, ಇದೆಲ್ಲದರ ಮೇಲೆ ಆಕೆಯ ಸಂಭೋಗ ಆಸಕ್ತಿ ನಿರ್ಧಾರವಾಗುತ್ತದೆ. ಹೆಣ್ಣಿನ ಮನಸ್ಸು ಖುಷಿಯಾಗಿ ಇದ್ದಾಗ ಮಾತ್ರ ಸಂಭೋಗದಲ್ಲಿ ಆಸಕ್ತಿ ವಹಿಸುತ್ತಾಳೆ. ಆದರೆ ಗಂಡಿಗೆ ಹಾಗಲ್ಲ. ಗಂಡು ಹೆಣ್ಣಿನ ದೇಹ, ಆಕೆಯ ಮೈಮಾಟ ನೋಡಿ, ಸೌಂದರ್ಯ ನೋಡಿ ಆಕೆಯ ಜೊತೆ ಸಂಭೋಗ ಮಾಡೋಕ್ಕೆ ಬಯಸುತ್ತಾನೆ. ಇನ್ನು ಸರಿಸುಮಾರು 40 ವರ್ಷದವರೆಗಿನ ಸ್ತ್ರೀಯರಿಗೆ ಸರಿಸುಮಾರು 2 ವಾರಗಳ ತನಕ ಸೆಕ್ಸ್ ಮಾಡದೇ ಇದ್ದರೆ ಯಾವುದೇ ಸಮಸ್ಯೆ ಇರುವುದಿಲ್ಲ. 15 ದಿನದ ನಂತರ ಆ ಸಮಯದಲ್ಲಿ ಆಕೆ ನಿಮ್ಮನ್ನು ಸಂಭೋಗದ ವಿಷಯದಲ್ಲಿ ಪ್ರಶ್ನೆ ಮಾಡಲು ಬಹುದು ಹಾಗೂ ಇಂಡೈರೆಕ್ಟ್ ಆಗಿ ಪ್ರವೋಕ್ ಮಾಡಲು ಬಹುದು. ಇನ್ನು ಮುಂದುವರೆದು 2 ತಿಂಗಳು 3 ತಿಂಗಳು ಸಂಭೋಗ ಮಾಡದೇ ಇದ್ದಲ್ಲಿ ಹೆಣ್ಣಿನ ಯೋನಿ ಭಾಗದಲ್ಲಿ ಡ್ರೈನೆಸ್ ಆಗೋದು, ಮೂಡ್ ಚೇಂಜ್ ಆಗೋದು, ಕೋಪ ಬರೋದು ಮುಂತಾದ ಸಮಸ್ಯೆಗಳು ಬರಬಹುದು. ಕೆಲವೊಮ್ಮೆ ಕಾಮಶಕ್ತಿಯನ್ನು ಕಳೆದುಕೊಳ್ಳಬಹುದು. ನೀವು ನಿಮ್ಮ ಸಂಗಾತಿಯ ಜೊತೆ ಇದ್ದರೆ ಕೊನೆ ಪಕ್ಷ ವಾರಕ್ಕೊಮ್ಮೆ ಸಂಭೋಗದಲ್ಲಿ ತೊಡಗಿಸಿಕೊಳ್ಳಿ. ಇನ್ನು ನೀವು ಆಕೆಯಿಂದ ದೂರ ಇದ್ದರೆ ಕೊನೆ ಪಕ್ಷ ಫೋನ್ ಮುಖಾಂತರ ತಮಾಷೆಯಾಗಿ ಸಂತೋಷವಾಗುವಂತೆ ಮಾತನಾಡಿ. ಒಟ್ಟಿಗೆ ಸಮಯ ಕಳೆಯುವುದು ಇದು ದೈಹಿಕ ಸಂಬಂಧಗಿಂತ ಅತ್ಯುತ್ತಮ. ಮನುಷ್ಯನ ಜೀವನ ಎಂದರೆ ನೆನಪಿನ ಸಾಗರ ಮಾತ್ರ. ಹೀಗಾಗಿ ಈ ನೆನಪುಗಳನ್ನು ನಾವು ಒಟ್ಟಿಗೆ ಸಮಯ ಕಳೆಯುವುದರ ಮೂಲಕ ಪಡೆದುಕೊಳ್ಳಬಹುದು. ಎಲ್ಲಾದರೂ ಸಂಜೆ ಬೈಕ್ನಲ್ಲಿ ತೆರಳಿ ಸುತ್ತಾಡಿ ಬರುವುದು, ಎಲ್ಲಾದರೂ ದೂರ ಹೋಗಿ ಕೂತು ಕೊಂಚ ಹೊತ್ತು ಮಾತನಾಡುವುದು, ಇದು ಅತ್ಯಂತ ರಿಲ್ಯಾಕ್ಸ್ ನೀಡುವ ಚಟುವಟಿಕೆ ಆಗಿದೆ. ಪ್ರೀತಿಯಲ್ಲಿ ಒಟ್ಟಿಗೆ ಸಮಯ ಕಳೆಯುವುದು ಅಂದರೆ ಪ್ರೀತಿ ತೋರ್ಪಡಿಸುವುದು ಎಂದರ್ಥ. ಇದು ನಿಮ್ಮ ನಡುವಿನ ಪ್ರೀತಿಯನ್ನು ಹೆಚ್ಚಿಸುತ್ತದೆ. ಸೆಕ್ಸ್ಗಿಂತಲೂ ಈ ರೀತಿ ಕಳೆದ ಸಮಯ ಯಾವತ್ತೂ ನೆನಪಿರುತ್ತದೆ. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.